ಸಮಸ್ಯೆಗಳು ಇಲ್ಲೂ ಇರ್ತಕ್ಕಂಥ ಸಮಸ್ಯೆಗಳು ಒಂದೇ ರೀತಿಯಾದ ಸಮಸ್ಯೆಗಳು. ಕರಪ್ಷನ್ ಇಲ್ಲಿ 40% ಕೆಳಗಡೆ ಇದೆ. ದುಡ್ಡಿನ ಆಧಾರಿತವಾಗಿ ಆ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಪೆನ್ಷನ್ ಡಿಸೈಡ್ ಆಗ್ತಾ ಇರೋದ್ರಿಂದ ಒಂದು ಆಮೇಲೆ ನನಗೆ ಅನ್ಸ್ಬೇಕು ಓಲ್ಡ್ ಸೆಷನ್ ಅಲ್ಲಿ ಬಂದವರು ಇವಾಗ ತಗೊಂತೀವೋ ಒಂದು ಸಬ್ ಗ್ರೂಪ್ ಏನಾದ್ರು ಮಾಡಿಕೊಂಡು ಒಂದು ಕಮಿಟಿ ತರ ಸಬ್ ಗ್ರೂಪ್ ಮಾಡ್ಕೊಂಡು ಯಾರು ವಾಲಂಟಿಯರ್ ಮಾತ್ರ ಅವರ ಇಶ್ಯೂ ವೈಸ್ ವಾಲಂಟಿಯರ್ಸ್ ಇದ್ದರೆ ಸಬ್ ಕಮಿಟೀಸ್ ಇದ್ದರೆ ಅನುಕೂಲ ಆಗುತ್ತೆ ಏನೋ ಅಂತ. ಒಂದೇ ಒಂದು ಪಾಯಿಂಟ್ ಇದೆ. ಇದರ ಹಿಂದೆ ಇನ್ನು ಹೆರಿಗೆ ಸಮಸ್ಯೆಯಿಂದ ಆಗ್ತಾ ಇದೆ, ಅದರ ಬಗ್ಗೆ ಒಂದು ತಿಂಗಳು ನಾವು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಆ ಥರ ಎಲ್ಲರೂ ಪ್ರತಿ ಒಂದೊಂದು ಇಶ್ಯೂನ ಒಂದೊಂದು ತಿಂಗಳು ಮಾಡೋಣ ಅಂತ. ಒಂದು ನಿಮಿಷ, ನಾವು ಮುಂದಿನ ಸೆಷನ್ಗೆ ಜಂಪ್ ಆಗ್ತಾ ಇದೀವಿ. ಕಾರ್ಯ ಆಕ್ಷನ್ ಪ್ಲಾನ್ದೇ ಸೆಷನ್ ಇದ್ದಾಗ ಮೊದಲು ನಾವು ಆದ್ಯತೆ ಕೊಡೋಣ. ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಈ ಒಂದು 6 ತಿಂಗಳಲ್ಲಿ ಏನು ಮಾಡ್ತೀವಿ, ಈ ಒಂದು 3 ತಿಂಗಳಲ್ಲಿ ಏನು ಮಾಡ್ತೀವಿ ಅಂತ ಕಾರ್ಯಾಚರಣೆ ನಾವು ನಿರ್ಧಾರ ಮಾಡಬೇಕು. ಮುಂದಿನ ಸೆಷನ್ನಲ್ಲಿ ಅದನ್ನು ತಗೊಂಡು ನಾನು PHCನೂ ಮುಗಿಸ್ಬಿಟ್ಟು ಆಮೇಲೆ ಅದಕ್ಕೆ ಬರೋಣ. ಈ ಸೆಷನ್ ಅಲ್ಲಿ ಕನ್ಸೆನ್ಸಸ್ ಏನು ಬಂದಿದೆ ಅಂತಂದ್ರೆ ಕ್ಯಾಂಪೇನ್ ಮುಖಾಂತರ ತಗೊಂಡೋಗ್ತೀರಾ. ಸೊ ಕ್ಯಾಂಪೇನು ಒಂದು ಸರ್ವೆ ಮಾಡಿ ಸೊ ಡೇಟಾನ ಗ್ಯಾದರ್ ಮಾಡಿ ಎವಿಡೆನ್ಸ್ ಬೇಸ್ಡ್ ಏನಾದ್ರು ಕ್ಯಾಂಪೇನ್ ಮಾಡ್ತೀವಿ ಅಂತ ಒಂದು ಕನ್ಸೆನ್ಸಸ್ ಇದ್ದಂಗೆ ಕಾಣಿಸ್ತಾ ಇದೆ. ಸಹಮತ ಇದೆ. ಸರಿ, ಓಕೆ.